ಹೆಲೋ ಇವ್ರು, ಬೆಳಿಗ್ಗೆ ನಾನು ನೀರಾವನ್ನ ರೆಸ್ಕ್ಯೂ ಮಾಡಿದ ನಂತರ ಏನ್ ಮಾಡಿದ್ವಿ ಅಂದ್ರೆ ಅದನ್ನ ರಿಲೀಸ್ ಮಾಡಕಂತ ಹೋಗಿದ್ವಿ. ರೆಸ್ಕ್ಯೂ ಮಾಡಿದಂತ ಸಂದರ್ಭದಲ್ಲಿ ಹಲವಾರು ಮೊಟ್ಟೆಗಳು ಸಿಕ್ಕಿದ್ವು ನಮ್ಗೆ. ನೀರಾವು ಸರಿಸುಮಾರು 60ಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನ ಅಲ್ಲಿ ಇಟ್ಟಿತ್ತು. ಅದನ್ನ ನಾವು ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಕೂಡ ಆ ಮೊಟ್ಟೆಗಳನ್ನ ಸಹಿತ ಅಲ್ಲಿ ಒಂದು ಹುಲ್ಲಿನ ಹಾಗೆ ಇದು ಪ್ಲಾಟ್ಫಾರ್ಮ್ ಮಾಡಿ ಅದ್ರ ಮೇಲೆ ನಾವೇನ್ ಮಾಡಿದ್ವಿ ಅಂದ್ರೆ ಆ ಮೊಟ್ಟೆಗಳನ್ನಿಟ್ಟು ಅಲ್ಲೇ ಹ್ಯಾಚ್ ಆಗಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಆ ಮೊಟ್ಟೆಗಳನ್ನ ಇಟ್ಟಿದ್ವಿ. ಅದಾದ್ಮೇಲೆ ಎಕ್ಸ್ಪರ್ಟ್ ಗಳಿಗೆ ಫೋನ್ ಮಾಡಿ ಕೇಳಿದಾಗ, ಸೊ ಹಂಗ್ ಮಾಡಿದ್ರೆ ಬೇರೆ ಬೇರೆ ಪ್ರಿಡಿಯೇಟರ್ಸ್ ಬಂದು ಆ ಮೊಟ್ಟೆಗಳನ್ನ ತಿಂದಾಗ್ಬಿಡ್ತವೆ, ಹಾಳಾಗ್ಬಿಡ್ತವೆ, ಮೊಟ್ಟೆಗಳು ಮರಿ ಆಗಲ್ಲ ಅಂತ ಹೇಳಿ ಹೇಳಿದ್ರು. ಹಂಗಾಗಿ ಆ ತಾಯಿ ನೀರಾವನ್ನ ಅಲ್ಲಿ ಬಿಟ್ಟು ನಾವು ಮೊಟ್ಟೆಗಳನ್ನ ಇಟ್ಟು ಬಂದಿದ್ವಿ. ಅದಾನಂತರ ಅವ್ರು ಹೇಳಿದ ನಂತರ ಏನ್ ಮಾಡಿದ್ರು, ಮತ್ತೆ ಹೋಗಿ ಮೊಟ್ಟೆಗಳನ್ನ ತಂದು ಅವ್ರು ಒಂದು ವೇ ಹೇಳಿದ್ರು, ಆ ವೇದೊಳಗೆ ಇಟ್ರ ಮರಿಗಳು ಹ್ಯಾಚ್ ಆಗ್ತವೆ, ಮತ್ತೆ ಆ ಮೊಟ್ಟೆಗಳಿಂದ ಮರಿ ಬರ್ತದ ಅನ್ನುವಂತ ವಿಚಾರವನ್ನು ನಮಗೆ ತಿಳಿಸ್ಕೊಟ್ರು. ಅದಾದ ನಂತರ ನಾವು ಅವರ ಹೇಳಿದ ಹಾಗೆ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಅದಕ್ಕೆ ಒಂದು ಮಿಲ್ಕಿ ಟ್ವಿಸ್ಟ್ ಅನ್ನುವಂತಹ ಚಾಕ್ಲೇಟ್ ಬಾಕ್ಸ್ ನ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಸೊ ಮರಳನ್ನ ತಗೊಂಡು ಅದ್ರ ಮೇಲೆ ಸೊ ಭತ್ತದ ಹುಲ್ಲನ್ನ ಹಾಕಿ ಆ ಮೊಟ್ಟೆಗಳನ್ನ ಇಟ್ಟರೆ 60 ದಿನಗಳ ನಂತರ ಅದೇನಾಗ್ತದೆ, ಹ್ಯಾಚ್ ಆಗ್ತದೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಅದೇ ರೀತಿ ನಾವು ಮಾಡೋಣ. ಸೊ ಕಲ್ಲುಗಳಿದಾವೆ, ಕೆಲವೊಂದಿಷ್ಟು ಕಲ್ಲುಗಳು ಹಳ್ಳದಾವೆ, ಸೊ ನಡೀತದ. ಸೊ ಅದರ ಮೇಲೆ ಹುಲ್ಲಾಗ್ತೀವಲ್ಲ, ಸೊ ಯಾವುದೇ ರೀತಿಯ ಆ ಮೊಟ್ಟೆಗಳಿಗೆ ಯಾವುದೇ ರೀತಿಯ ಹಾನಿ ಆಗಲ್ಲ. ಸೊ ಮೊಟ್ಟೆಗಳನ್ನ ನೀವು ನೋಡುವಂತ್ರಿ, ಸರಿಸುಮಾರು 60ಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನ ಅದು ಇಟ್ಟಿರುವಂಥದ್ದು. ಸೊ ಆ ಮೊಟ್ಟೆಗಳನ್ನ ನೋಡಿದ ನಂತರ ನಮಗೆ ಹಂಗೆ ಬಿಟ್ಟು ಬರ್ಲಿಕ್ಕೆ ಮನ್ಸಾಗ್ಲಿಲ್ಲ. ಸೊ ಯಾಕಂದ್ರೆ ಅದು ನೀರಾವು, ಸೊ ಯಾವುದೇ ರೀತಿಯ ವಿಷಯವನ್ನ ಹೊಂದಿರಲ್ಲ, ನಾನ್ ವೆನಮಸ್ ಫ್ಯಾಮಿಲಿಗೆ ಸೇರ್ತದ. ಅದರಿಂದ ಸೊ ಕಪ್ಪೆ ಮತ್ತು ಈ ಇಲಿಗಳನ್ನ ತಿನ್ನೋದ್ರ ಮೂಲಕ ಪರಿಸರದಲ್ಲಿ ಸಮತೋಲನತೆಯನ್ನ ಕಾಪಾಡ್ಕೋತದ ಅನ್ನುವಂತಹ ವಿಚಾರದ ಮೇಲೆಗೆ ಅದು ನೀರ್ಹಾವಾಗಿರೋದ್ರಿಂದ ಮಾತ್ರ ನಾ ಮರಿಗಳನ್ನ ಇಲ್ಲಿ ಹ್ಯಾಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಹ್ಯಾಚ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಸೊ ಸರಿಸುಮಾರು 60 ದಿನಗಳ ಸಮಯ ತಗೋತದ ಅನ್ನುವಂತ ನೋಡ್ತದೆ. ಸೊ ಹೇಳಿದ್ರು ನಮ್ಗವರು, ನೋಡೋಣ. ಸೊ ಮೊಟ್ಟೆಗಳನ್ನ ನೋಡ್ಬೋದು, 60ಕ್ಕಿಂತ ಹೆಚ್ಚು ಮೊಟ್ಟೆಗಳು ಇದ್ದಾವೆ ಇವು. ಸೊ 60-70ಕ್ಕಿಂತ ಹೆಚ್ಚಿಗೆ ಇರ್ಬೋದು. ಸೊ ನಾನು ನೋಡಿ ನಾನೇ ಆಶ್ಚರ್ಯ ಆದೆ. ನೋಡ್ಬೋದು, ನೀವು ಕೂಡ ನೋಡ್ಬೋದು ಮೊಟ್ಟೆಗಳನ್ನ. ಸೊ 60ಕ್ಕಿಂತ ಹೆಚ್ಚು ಮೊಟ್ಟೆಗಳಿದಾವೆ ಇವು. ಈಗ ಮಾಡಿದ ನಂತರ ಏನ್ ಹೇಳಿದ್ರು ಅಂದ್ರೆ, ಸೊ ಒಂದ್ ಕಾರ್ನರ್ ಒಳಗೆ ಏನ್ ಮಾಡ್ರಿ, ನೀವು ನೀರನ್ನ ತುಂಬಿಡ್ರಿ ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಒಂದ್ ಸಣ್ಣ ಗ್ಲಾಸ್ ಅಲ್ಲಿ ನಾನು ನೀರನ್ನ ತಗೊಂಡಿದ್ದೀನಿ. ಸೊ ಬೆಳಿಗ್ಗೆ ಈ ಮೊಟ್ಟೆಗಳನ್ನ ತಂದು ಮನೇಲಿ ಇಟ್ಟಾಗ ನಮ್ಮವ್ವ ಕಸ್ಮರ್ಗಿರೋ ಮೂಲೆಯಲ್ಲಿರೋ ಅಂತ ಸೊ ಕಸ್ಮರ್ಗಿ ಹಿಡಿನ ತೋರಿಸಿದ್ರು. ಸೊ ಅದಾದ ನಂತರ ನಾನು ಎಲ್ಲ ತಿಳಿಸಿ ಹೇಳಿದ್ಮೇಲೆ ಅವ್ರು ಒಪ್ಕೊಂಡು ಮನೇಲಿ ಇಡ್ಲಿಕ್ಕೆ ನನಗೆ ಸೊ ಹೆಲ್ಪ್ ಮಾಡಿದ್ದಾರೆ, ಅಂದ್ರೆ ಮನೇಲಿ ಇಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇಲ್ಲ ಅಂದ್ರೆ ಬೆಳಿಗ್ಗೆ ರುದ್ರಾವತಾರನೇ ತಾಳಿರೋದು. ಬಟ್ ಇವಾಗ ವಿಡಿಯೋ ಮಾಡ್ತಿರೋರು ಕೂಡ ನಮ್ಮ ಮಮ್ಮಿನೇ. ಸೊ ಇವಾಗ ಮುಗಿತಿದ್ದು ಫೈನಲಿ. ಸೊ ಇದನ್ನ ಮನೇಲಿ ಇಟ್ಟಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ವಿಡಿಯೋಗ್ರಫಿ ಕೂಡ ನಮ್ಮ ಮಮ್ಮಿನೇ ಮಾಡ್ತಿರುವಂತದ್ದು ಇವಾಗ. ಸೊ ನೋಡ್ಬೋದು, ಇವರೇ ನಮ್ಮ ಮಮ್ಮಿ, ವಿಡಿಯೋಗ್ರಫಿ ಮಾಡ್ತಿದ್ದಾರೆ ಇವಾಗ. ಸೊ ಥ್ಯಾಂಕ್ಸ್ ಮಮ್ಮಿ. ಇದನ್ನ ನೋಡೋಣ, 60 ದಿನ ಆದ್ಮೇಲೆ ಹ್ಯಾಚ್ ಆದ್ರೆ ಇದೇ ವಿಡಿಯೋ ಮಾಡಿ ನಾವಿಬ್ರು ಹಾಕೋಣಂತೀನಿ ನಾನು, ಹೌದಾ?